ಮಂಜೇಶ್ವರ ವಿಧಾನಸಭಾದ ಅಭ್ಯರ್ಥಿಯಾಗಿ ಈಗ ಇನ್ನು ಇರೋದು ಒಂದು 4 ದಿನ ಇರೋದು ಎಲೆಕ್ಷನ್ಗೆ. ಈ ಸಂದರ್ಭದಲ್ಲಿ ನಿನ್ನೆ ಕರ್ನಾಟಕದಿಂದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಘಟಾನುಘಟಿ ನಾಯಕರು ಬಂದು ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈ ಪ್ರಚಾರದಿಂದ ನಿಮಗೆ ಹೇಗೆ ಅನಿಸುತ್ತೆ ಸರ್ ಈ ಪ್ರಚಾರ? ನೋಡಿ, ಮಂಜೇಶ್ವರ ಎಲ್ಲ ಕಾಲದಲ್ಲೂ ಚುನಾವಣೆ ನಡೆಯುವಾಗ ಕರ್ನಾಟಕದ ಆಡಳಿತ ಇಲ್ಲಿ ಅದು ಸ್ವಾಧೀನವಾಗ್ತಾ ಇದೆ. 2021ರಲ್ಲಿ ನಾನು ಚುನಾವಣೆಗೆ ನಿಲ್ಲುವಾಗ ಕರ್ನಾಟಕದಲ್ಲಿ BJP ಸರ್ಕಾರ. ಆವಾಗ ನನ್ನ ಪ್ರತಿ ಪಂಚಾಯತಿಗಳಲ್ಲಿ ಕರ್ನಾಟಕದ ಇಡೀ ಮಂತ್ರಿ ಮಂಡಲವೇ ಇಲ್ಲಿತ್ತು. ಆಗ ಸುಳ್ಯದ ಅಂಗಾರರವರು ಮಂತ್ರಿಗಳಾಗಿದ್ದರು ಎಲ್ಲರೂ. ಈ ಚುನಾವಣೆಯಲ್ಲಿ ನಾವು ಟೀಮ್ UDF ಒಳ್ಳೆ ವರ್ಕ್ ಮಾಡಿ 8 ಪಂಚಾಯತಿಗಳು ಗೆದ್ದು 4 ಜಿಲ್ಲಾ ಪಂಚಾಯತಿಗಳು ಗೆದ್ದು ಚುನಾವಣೆಗೆ ನಾವು ಸಜ್ಜಾಗಿ ನಿಂತಿದ್ದೇವೆ. ಇನ್ನೊಂದು ಅದರ ಬಹಳ ಸಂತೋಷದ ವಿಷಯ ಅಂತ ಹೇಳಿದರೆ, ನೆರೆಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದರು. ಇನ್ನು ಕನ್ವೆನ್ಷನ್ ಉದ್ಘಾಟನೆ ಮಾಡಿ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳು, ಜಮೀರ್ ಅಹಮದ್ ಮಂತ್ರಿಗಳು ಬಂದಿದ್ದರು. ಈಗಲೂ ಪ್ರದೀಪ್ ಈಶ್ವರ್ ಇವತ್ತು ನನ್ನ ಕ್ಷೇತ್ರದಲ್ಲೇ ಕ್ಯಾಂಪೇನಲ್ಲಿದ್ದಾರೆ. ನಿಜ ಹೇಳಬೇಕಿದ್ರೆ ನಮ್ಮ ಬಹುಮತ ಇಮ್ಮಡಿ ಆಗುತ್ತೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದು ನಿನ್ನೆ ಒಂದು ಮಾತು ಹೇಳಿದರು, ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮನವಿ ಮಾಡ್ತಾ ಇದ್ದೀನಿ, ಒಬ್ಬ ಕನ್ನಡಿಗೆ ಮತ ಕೊಡಿ ಅಂತ ಕೇಳಿದರು. ನಿಜಕ್ಕೂ ನಾನು ಅವರ ಕನ್ನಡಿಗ, ಗಡಿನಾಡಿನ ಕನ್ನಡಿಗರ ಓಟು ಸಿಕ್ಕಿದ್ರೆ ಐತಿಹಾಸಿಕ ಮತಗಳಿಂದ ಗೆಲ್ಬೋದು. ಶ್ರೀ ಸಿದ್ದರಾಮಯ್ಯನವರ ನಿನ್ನೆ ಬಂದಂಥ ಒಂದು ವಿಸಿಟ್ ಖಂಡಿತವಾಗಿಯೂ ನಾನು ಆ ಪಂಚಾಯತಿಗೆ ಬೆಳಗ್ಗೆಯಿಂದ ಭೇಟಿ ಕೊಟ್ಟಿದ್ದೆ. ಎಲ್ಲ ಕಡೆ ನಮ್ಮ ಪರವಾದ ಒಂದು ಅಲೆ ಅದು ಮುಂದುವರಿತಾ ಇದೆ. ಸರ್, ಇನ್ನೊಂದು ಏನಂದರೆ ಕರ್ನಾಟಕದಲ್ಲಿ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನು ಕೇರಳದಲ್ಲೂ ತರುವಾಗೆ ಒಂದು ಮಾತನ್ನು ಆಡಿದ್ದಾರೆ. ಈಗ ಇಲ್ಲಿ ಒಂದು ಇಂದಿರಾ ಗಾಂಧಿ ಕ್ಯಾಂಟೀನ್ ಮಾಡುವಂಥದ್ದು, ಶಕ್ತಿ ಯೋಜನೆ, ನಾರಿ ಯೋಜನೆ, ಇದರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಇದು ಇಲ್ಲಿ ಇಂಪ್ಲಿಮೆಂಟೇಷನ್ ಹೇಗೆ ಆಗ್ಬೋದು? ನೋಡಿ, ಅಲ್ಲೂ ಕೂಡ ಆ ಮಾತನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು, ಇಲ್ಲೂ ಕೂಡ ಈ ಮಾತನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ಅಲ್ಲಿ ಇದೇ ರೀತಿ ಈ ಗ್ಯಾರಂಟಿ ಕೊಟ್ಟಾಗ ನಿಂತರನ್ನೇ ಪ್ರಶ್ನೆ ಬಂತು, ಹೇಗೆ ಜಾರಿ ಮಾಡ್ತಾ ಇರೋದು. 3 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಅದನ್ನು ಜಾರಿಗೆ ತರಲು ಪ್ರಯತ್ನ ಪಟ್ಟರು. ಈಗಲೂ ಅದು ಮುಂದುವರಿತಾ ಇದೆ. ಕೇರಳದಲ್ಲೂ ಕರ್ನಾಟಕದ ಅದೇ ಥರ ಅಲ್ಲ, ಇಂದಿರಾ ಗ್ಯಾರಂಟಿ ಅಂತ ಹೆಸರಿಟ್ಟು ಈಗಲೂ ಒಂದು 5 ಗ್ಯಾರಂಟಿ, ಒಂದು ವಿದ್ಯಾರ್ಥಿನಿಗಳ 1,000 ರೂಪಾಯಿ, ಪ್ರತಿ ಕುಟುಂಬಗಳ 25 ಲಕ್ಷ ರೂಪಾಯಿ ಒಂದು ಆರೋಗ್ಯ ವಿಮೆ, ಅದೇ ರೀತಿಯಲ್ಲಿ ಉಚಿತ ಬಸ್ ಪ್ರಯಾಣ, ಇನ್ನು ಸ್ಟಾರ್ಟಪ್ ಮಾಡೋರಿಗೆ 5 ಲಕ್ಷದ ಉಚಿತ ಯಾವುದು ಬಡ್ಡಿ ರಹಿತ ಸಾಲ. ಖಂಡಿತವಾಗಿ UDF ಸರ್ಕಾರ ಏನು ಭರವಸೆ ಕೊಟ್ಟಿದೆ, ನೆರೆಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಭರವಸೆಗಳು ಎಷ್ಟು ಸುಂದರವಾಗಿ ಜಾರಿ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಎಲ್ಲೂ ಕೂಡ ಈ ಭರವಸೆಯನ್ನು ಖಂಡಿತವಾಗಿ UDF ಸರ್ಕಾರ ಪಾಲಿಸ್ತದೆ. ಸರ್, ಈಗಾಗಲೇ ಇಷ್ಟು ನಿಮ್ಮ ಮತ ಬೇಟೆಗಾಗಿ ಎಲ್ಲ ಜನರ ಕಾರ್ಯಕರ್ತರನ್ನೆಲ್ಲ ಮತದಾರರನ್ನು ನೀವು ಭೇಟಿಯಾಗಿದ್ದೀವಿ. ಯಾವ ರೀತಿಯಾದಂತಹ ಒಂದು ಇದಿದೆ ಸರ್, ಅಲೆ ಇದೆ? ನಾನು ಕಳೆದ 25 ವರ್ಷಗಳಿಂದ ಮಂಜೇಶ್ವರ ಜನರ ಜೊತೆಯಲ್ಲಿದ್ದವನು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಚುನಾವಣಾ ಉಸ್ತುವಾರಿ, ಭಾಷಣಗಾರ, ಅನೌನ್ಸರ್, ಈ ರೀತಿ ಬೆಳೆದು ಬಂದವ. ನನ್ನ ಮಂಜೇಶ್ವರದ ಎಲ್ಲರಿಗೂ ಅಶ್ರಫ್, AKM ಅಶ್ರಫ್ ಅಂತ ಹೇಳಿದರೆ ಅವರಿಗೆಲ್ಲರೂ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಪರಿಚಯ ಇದೆ. 75% ಜನರು ಕೂಡ ನನಗೆ ಹೃದಯ ಸಂಬಂಧವಿದೆ, ನನ್ನ ಕ್ಷೇತ್ರ ಮತದಾರರು. ಈ ಚುನಾವಣೆಯಲ್ಲಿ 5 ವರ್ಷದಿಂದ ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಕೂಡ ಮಾಡಿದ್ದೇನೆ. ನನ್ನ ಕಚೇರಿಯಲ್ಲಿ ವಾರದಲ್ಲಿ 2 ಸಲ ಕೂತ್ಕೊಳ್ತಾ ಇದೆ. ಯಾರು ಬಂದಾಗಲೂ ಪಕ್ಷ ಕೇಳಲಿಲ್ಲ, ಧರ್ಮ ಕೇಳಲಿಲ್ಲ, ಜಾತಿ ಕೇಳಲಿಲ್ಲ, ಭಾಷೆ ಕೇಳಲಿಲ್ಲ. ಅದು ನನಗೀಗ ಲಾಸ್ಟ್ ಟೈಮ್ 5 ವರ್ಷಗಳ ಹಿಂದೆ ಇಲ್ಲದ ರೀತಿಯಲ್ಲಿ ಪ್ರತಿ ಗ್ರಾಮಗಳಿಗೆ ನಾನಿಲ್ಲದೆ ಬೂತ್ ಮಟ್ಟದ ಕಾರ್ಯಕರ್ತರು ನಮ್ಮ ಪಕ್ಷದವರಲ್ಲದವರ ಮನೆಗೆ ಭೇಟಿ ಕೊಟ್ಟಾಗ ನನಗೆ ಕಾಲ್ ಬರ್ತಾ ಇದೆ, ಅಶ್ರಫಣ್ಣ ನಾವಿಲ್ಲಿ ಬೂತಿಗೆ ಹೋಗಿದ್ದೆವು, ಅವ್ರು ನಮ್ಮ ಪಕ್ಷದಲ್ಲ ಅವರಲ್ಲ, ಹೇಳಿದರು ನಾವು ಖಂಡಿತವಾಗಿಯೂ ಅಶ್ರಫ್ಗೆ ಓಟ್ ಕೊಡಿ. ಯಾಕೆಂತ ಹೇಳಿದರೆ ಒಂದು ಕಷ್ಟದ ಸಮಯದಲ್ಲಿ ಅವರು ಭೇಟಿ ಮಾಡಿದಾಗ ನಮಗೆ ಅದು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಆ ನೆನಪಿದೆ. ಆಕ್ಸಿಡೆಂಟ್, ಇಲ್ಲದಿದ್ದರೆ ಹಾಸ್ಪಿಟಲ್ ಬಿಲ್ಲು, ಇಲ್ಲದ್ರೆ ಅವರ ಮಕ್ಕಳ ಶಿಕ್ಷಣ, ಇಲ್ಲದಿದ್ದರೆ ಏನೋ ಸಮಸ್ಯೆ, ಅದು ನೋಡುವಾಗ ನನಗೆ ಆಗ್ತಾ ಇದೆ ನನ್ನ ಕ್ಷೇತ್ರದ ಜನರು ಖಂಡಿತವಾಗಿ ಆ ಋಣವನ್ನು ಈ ಚುನಾವಣೆ ಮತದಾನದ ಮೂಲಕ ಅವ್ರು ನನಗೆ ಕೊಡ್ತಾರೆ. ಸರ್, ಇನ್ನೊಂದು ಮೊನ್ನೆ ನಾವು ಒಂದು ಸರಿ ಫೀಲ್ಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಮೀಪುಗುಡಿಯಿಂದ ಮುಂದುಗಡೆ ಒಂದು ಬೋರ್ಡ್ ಹಾಕ್ತಿದ್ದಾರೆ. ನಾವು ಹೋದಾಗ ಕೇಳಿದ್ವಿ, ಯಾವ ಉದ್ದೇಶಕ್ಕಾಗಿ ನೀವು ಮತದಾನ ಬಹಿಷ್ಕಾರ ಮಾಡ್ತೀರಿ? ಅದು ದೇಶದಲ್ಲಿರುವಂಥ ಒಂದು ಮತದಾನದ ಹಕ್ಕು. ಇಲ್ಲ, ನಮಗೆ ಇಲ್ಲಿ ಬಂದ 90 ಲಕ್ಷ ರೂಪಾಯಿ ಏನಾಗಿದೆ ಅಂದರೆ ಅದನ್ನು ಇಲ್ಲಿಗೆ ರೋಡಿಗೆ 5 ಲಕ್ಷ ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಅಲ್ಲಿಗೆ ಇಟ್ಟಿಲ್ಲ, ಎಲ್ಲಿಗೋ ಒಂದು ಕಡೆ ಇಟ್ಟಿದ್ದಾರೆ ಅಂತೇಳಿ ಒಂದು ನೋವನ್ನು ಆಡ್ಕೊಂಡ್ರು. ಇದು ಪಂಚಾಯತಿನ ಸಮಸ್ಯೆ. ಅಲ್ಲಿ ಪಂಚಾಯತಲ್ಲೇನೋ ಒಂದು 5 ಲಕ್ಷ ರೂಪಾಯಿ ಇಟ್ಟಿತ್ತು. ಪಂಚಾಯತ್ ಚುನಾವಣೆಯಲ್ಲಿ ಅಲ್ಲಿ ಆಡಳಿತ ಪಕ್ಷದವರು ಸೋತಾಗ ಇನ್ನೊಂದು ಕಡೆ ನಾನು ಮಾತಾಡಿದೆ, ನನ್ನ ಮುಂದಿನ ಸಲ ನನ್ನ ಫಂಡನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಸರಿ, ಈಗ ಇನ್ನು ಯಾವ ರೀತಿ ಎಷ್ಟು ಮತದ ಅಂತರದಿಂದ ತಾವು ವಿನ್ ಆಗ್ಬೋದು ಅನ್ನುವಂಥ ಒಂದು
ಒಳ್ಳೆಯ ಮತಗಳು, ಒಂದು 10,000ಕ್ಕಿಂತ ಜಾಸ್ತಿ ಮತಗಳಿಂದ ಮಂಜೇಶ್ವರ ಈ ಸಲ UDF ಗೆಲ್ಬೋದು ಖಂಡಿತ.